Hello students, welcome to RH Chemistry. So in today's video we are going to discuss about organic chemistry, first chapter, basic principles and techniques in organic chemistry from the first PUC part. ಓಕೆ ಸೊ ಈ ಒಂದು ಚಾಪ್ಟರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ KCET ಗೆ ಸೊ ಅಲ್ಲಿ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಏನಿದೆ ಅದು ಡಿಲೀಟ್ ಆಗಿದೆ, ಹೌದಾ. ಬಟ್ ಇಲ್ಲಿ ಎಕ್ಸಾಂಪಲರ್ ಕ್ವಶನ್ನಲ್ಲಿ ಕಂಪ್ಲೀಟ್ ಆಗೋ ಚಾಪ್ಟರ್ನ ತಗೋತಾ ಇದ್ದೀನಿ. ಸೊ ನೀಟ್ ಆರ್ KCET ನೀವು ಕಂಪೇರ್ ಮಾಡಿದರೆ ನೀಟಲ್ಲಾದರೂ ಬಂತು ಅಥವಾ JEE ಆದರೂ ಅಂತ ಬಂತು. ಸೊ ದಟ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಪಾರ್ಟಿಂದ ಬಹಳ ಕಡಿಮೆ ಕ್ವಶನ್ಸನ್ನು ಕೇಳಿದ್ದಿದೆ. ಅದಕ್ಕೆ ಏನು ಮಾಡ್ತೀನಿ, ಮುಂದಿನ ಎರಡು ವಿಡಿಯೋವನ್ನು ಡೆಡಿಕೇಟೆಡ್ ಟು ಓನ್ಲಿ ಡಿಲೀಟೆಡ್ ಸಿಲೆಬಸ್. ಡಿಲೀಟೆಡ್ ಅಂದ್ರೇನು, ನೀಟ್ದವ್ರಿಗೂ ಕೂಡ ಡೆಫಿನೆಟ್ಲಿ ಅದು ಹೆಲ್ಪ್ ಆಗ್ತದೆ. ಸೊ ಯಾಕಂತಂದರೆ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸಿಂದ ಬಹಳಷ್ಟು ಕ್ವಶನ್ಸ್ಗಳನ್ನ ಇದುವರೆಗೆ ಕೇಳಿಲ್ಲ. ಸೊ ಅದನ್ನು ನೀವು ಸಪ್ರೇಟಾಗಿ ಪ್ರಿಪೇರ್ ಆಗಿ. ಬಟ್ ನಾನು ಈ ಒಂದು ಫೈನಲ್ ಪಂಚ್ ಸೀರೀಸಲ್ಲಿ ಡಿಲೀಟೆಡ್ ಸಿಲೆಬಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಒಂದಷ್ಟು ಜಾಸ್ತಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣಂತೆ. ಸೊ ಅದನ್ನು ಮುಂದಿನ ಎರಡು ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಫಸ್ಟ್ ಒನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಕರೆಕ್ಟ್ IUPAC ನೇಮ್ ಅಂತ ಇದೆ, ಹೌದಾ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಕರೆಕ್ಟ್ IUPAC ನೇಮ್ ಅಂತ ಇದೆ. ಸೊ IUPAC ನೇಮ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು, ಸೊ ಯು ಹ್ಯಾವ್ ಟು ರೈಟ್ ದಟ್ ಸ್ಟ್ರಕ್ಚರ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್, ಫಸ್ಟ್ ಸ್ಟ್ರಕ್ಚರ್ ಬರೆದ್ಬಿಡೋಣಂತೆ, ಹೌದಾ. ಇಲ್ಲೋ ಡೈಮಿಥೈಲ್ ಹೆಪ್ಟೇನ್ ಅಂತ ಇದೆ. ಹೆಪ್ಟೇನ್ ಅಂತ ಅಂದರೆ 7 ಕಾರ್ಬನ್ ಆಟಮ್, ಹೌದಾ. ಸೊ ಸ್ಕೆಲಿಟಲ್ ಸ್ಟ್ರಕ್ಚರನ್ನು ಹಾಕಿದರೆ ಸಾಕು, 7 ಕಾರ್ಬನ್ ಆಟಮ್. 3 ಇಥೈಲ್ ಅಂತಂದರೆ C2H5, ಹೌದಾ. 4 ಡೈಮಿಥೈಲ್ ರೈಟ್. ಸೊ 4 ಡೈಮಿಥೈಲ್. ಸೊ ಇದು ನೇಮಿಂಗ್ ಕರೆಕ್ಟ್ ಇದೆ ಅಂತ ನೋಡಿ, ಯಾಕಂದರೆ ಇದು ಇದಿಂದ ಸ್ಟಾರ್ಟ್ ಆಗ್ತದೆ, ಇದು ಮೀದಿಂದ ಸ್ಟಾರ್ಟ್ ಆಗ್ತದೆ, ಸೊ ಎಮ್ಮಿಂದ ಸ್ಟಾರ್ಟ್ ಆಗ್ತದೆ. ಸೊ 1 2 3, ಸೊ ನೇಮಿಂಗ್ ಈಸ್ ಕರೆಕ್ಟ್, ಸೊ ಎವ್ರಿಥಿಂಗ್ ಈಸ್ ಕರೆಕ್ಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಫಸ್ಟ್ ಒನ್ ಈಸ್ ಕರೆಕ್ಟ್. ಎರಡನೇದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಎರಡನೇದು ಯಾಕೆ ರಾಂಗು ಅಂತ ಅಂದರೆ, ಸೊ ಇಲ್ಲಿ ನೋಡಿ 1 2 3 4 ಡೈಮಿಥೈಲ್ 3 ಇಥೈಲ್ ಅಂತ ಇದೆ. ಸೊ 4 ಡೈಮಿಥೈಲ್ 3 ಇಥೈಲ್ ನಾಟ್ ಪಾಸಿಬಲ್, ಹೌದಾ. ಯಾಕಂತಂದರೆ ಸೊ ಈ ಫಸ್ಟ್ ಬರೋದಕ್ಕೆ ಅಲ್ಫಾಬೆಟ್ ಪ್ರಕಾರ ಸೊ ಅನ್ನು ಫಸ್ಟ್ ಎಂಟರ್ ಮಾಡ್ಬೇಕು ನೀವು. ಸೊ ಅದಕ್ಕೆ ಮುಂದಿರುವಂಥ ಎಲ್ಲ ನೇಮನ್ನು ನೋಡಿ, ಸೊ ಎಲ್ಲ ರಾಂಗ್ ಇದೆ. ಸೊ ಕರೆಕ್ಟ್ ಇರೋದು ಓನ್ಲಿ ಫಸ್ಟ್ ಒನ್. IUPAC ನೇಮ್ ಆಫ್ ದಿಸ್. ಸೊ ಫಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್, ಹೌದಾ. 1 2 3 4 ಯಾವಾಗ ಕೀಟೋ ಗ್ರೂಪ್ ಈಸ್ ಪ್ರೆಸೆಂಟ್ ಆಸ್ ಅ ಸಬ್ಸ್ಟಿಟ್ಯೂಯೆಂಟ್ ದೆನ್ ವಿ ಕಾಲ್ ದಟ್ ಆಸ್, ರಿಮೆಂಬರ್, ಆಕ್ಸೋ ಅಂತ ಹೇಳಿ, ಹೌದಾ. ಆಕ್ಸೋ ಅಂತ ಹೇಳ್ತೀವಿ. 4 ಆಕ್ಸೋ ಪೆಂಟನೋಯಿಕ್ ಆಸಿಡ್ ಇಸ್ ದ ಆನ್ಸರ್. ಸೊ 4th ಒನ್ ಇಸ್ ದ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್, ಇಂಥ ಕೇಸ್ ಇದ್ದಾಗ ರಿಮೆಂಬರ್, ಇಂಥ ಒಂದಷ್ಟು ಕೇಸ್ ಇದ್ದಾಗ ಇಲ್ಲಿ ಏನು ಮಾಡಬೇಕು ಅಂತಂದರೆ ಅಲ್ಫಾಬೆಟಿಕಲ್ ಪ್ರಕಾರ ಯು ಹ್ಯಾವ್ ಟು ನಂಬರಿಂಗ್ ದಿಸ್, ಹೌದಾ. ಯು ಹ್ಯಾವ್ ಟು ನಂಬರ್ ದಿಸ್. ಫಸ್ಟ್ ಕ್ಲೋರೋ ಬರ್ತದೆ 1, ಹೌದಾ, 1. ಸೊ 2 3 4 ಮಿಥೈಲ್ ಬರ್ತದೆ, ಹೌದಾ. ಸೊ ಈ ರೀತಿ ನೇಮಿಂಗ್ ಮಾಡಬೇಕಾಗ್ತದೆ, ಯಾಕಂದರೆ ಈ ಕಡೆಯಿಂದ ಬರಬೇಕು. ಬಿಕಾಸ್ ದ ರೀಸನ್ ಫಾರ್ ದಿಸ್ ಈಸ್ ಫ್ರಮ್ ದಿಸ್ ಕೇಸ್ ಸೆಕೆಂಡ್ ಪೊಸಿಷನ್ ಹ್ಯಾವಿಂಗ್ NO2 ಗ್ರೂಪ್, ಹೌದಾ. ಈಗ ನಾವು ಇದಕ್ಕೆ ಪ್ರಿಫರೆನ್ಸ್ ಯಾವುದನ್ನು ಕೊಡಬೇಕು, ಸೊ ಪ್ರಿಫರೆನ್ಸ್ ಯಾವುದನ್ನು ಕೊಡಬೇಕು ಅಂತಂದರೆ ಅಲ್ಫಾಬೆಟಿಕಲ್ ಪ್ರಕಾರ KLMN, ಹೌದಾ. ಸೊ ಫಸ್ಟ್ ಕ್ಲೋರೋ ಬರೀತೀರಿ, ಅದಾದಮೇಲೆ ಮಿಥೈಲ್ ಬರೀತೀರಿ, ನೈಟ್ರೋಬೆನ್ಝೀನ್ ಅಂತ ತೊಗೋಬೇಕಿನ್ನ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿ ಸಬ್ಸ್ಟಿಟ್ಯೂಯೆಂಟ್ ಇದ್ದಾಗ ಇಲ್ಲಿ ಯಾವುದೇ ಫಂಕ್ಷನಲ್ ಗ್ರೂಪ್ ಇಲ್ಲ, ಹೌದಾ. ಫಂಕ್ಷನಲ್ ಗ್ರೂಪ್ ಇಲ್ಲ. ಈಗ OH ಇದ್ರೆ ನಾವು ಫಿನಾಲ್ ಅಂತ ತಗೋತಿದ್ವಿ, COOH ಇದ್ರೆ ಬೆಂಜೋಯಿಕ್ ಆಸಿಡ್ ಅಂತ ತಗೋತಿದ್ವಿ. ಬಟ್ ಯಾವುದೇ ಫಂಕ್ಷನಲ್ ಗ್ರೂಪ್ ಇಲ್ಲ, ಮೂರು ಕೂಡ ಸಬ್ಸ್ಟಿಟ್ಯೂಯೆಂಟೇ ಇರೋದಕ್ಕೆ ಸೊ ಯಾವುದನ್ನು ತಗೋಬೇಕು ಅಂತಂದರೆ ಅಲ್ಫಾಬೆಟಿಕಲ್ ಪ್ರಕಾರ ಸೊ CMN. ಸೊ N ಲಾಸ್ಟಿಗೆ ಇಡಬೇಕಾಗ್ತದೆ. ಸೊ ನೈಟ್ರೋಬೆಂಜಿನ್ ಶುಡ್ ಬಿ ದ ಕರೆಕ್ಟ್ ಒನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ B. 4th question. Electronegativity of carbon depending on their state of hybridization. Which of the following compound asterisk sign is more electronegative? Remember always Sp is more electronegative than Sp2, more than Sp3, because Sp ದಲ್ಲಿ 50% S character ಇರ್ತದೆ. As S character increases, so electronegativity increases. Because of that reason, answer for this question should be this one, because ಈ ಕಾರ್ಬನ್ಗೆ ನೋಡಿ ಟ್ರಿಬಲ್ ಬಾಂಡ್ ಇದೆ ಅಂದರೆ ಸೊ Sp hybridization ಇದೆ. So 4th question is C. 5th one. In which of the following functional group isomerism is not possible? Functional group isomerism ಅಂತಂದ್ರೆ functional group will be different, ಹೌದಾ. ಆಲ್ಕೋಹಾಲಿಗೆ functional group isomerism ಯಾವುದು ನಿಮ್ಗೆ ಗೊತ್ತಿದೆ, ಈಥರ್ಸ್. ಅಲ್ಡಿಹೈಡಿಗೆ ಯಾವುದು, ರಿಮೆಂಬರ್, ಕೀಟೋನ್ಸ್. ಸಯನೈಡ್ಗೆ ಯಾವುದು, ರಿಮೆಂಬರ್, ಐಸೋಸಯನೈಡ್ಸ್. ಸೊ ಆಲ್ಕೈಲ್ ಹೆಲೈಡಿಗೆ ಇಲ್ಲ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3. Then fragrance of the flowers, remember, due to presence of some steam volatile organic compound. So steam volatile organic compound ಇದ್ರೆ the method of extraction of these oils ಯಾವುದನ್ನು ಹೇಳ್ತೀವಿ, ಇಷ್ಟೇ ಹಿಂಟ್ ಇಲ್ಲಿ. ಸ್ಟೀಮ್ ವಾಲಟೈಲ್ ಅಂತ ಇದೆಯಾ, ಸೊ ಸ್ಟೀಮ್ ಡಿಸ್ಟಿಲೇಷನ್ ಇಸ್ ದ ಆನ್ಸರ್. ಸೊ ಬಹಳ ಸಿಂಪಲ್, ನೆನ್ಪಿಟ್ಕೊಳ್ಳಿ. During hearing of a court case, judge suspected that some changes in the document had been carried out. He asked the forensic department to check the ink used for two different places. According to you, the technique used in the technique which can give best result is
ರಿಮೆಂಬರ್. ಸೊ ಲಿಂಕ್ ಯೂಸ್ಡ್ ಇನ್ ದ 2 different places. ಜಡ್ಜ್ ಗಾಟ್ ಸಸ್ಪೆಕ್ಟೆಡ್ ಅಂದರೆ ಸೊ ಜಡ್ಜ್ಗೆ ಎಲ್ಲೋ ಅನುಮಾನ ಬಂದ್ಬಿಡ್ತು. ಅವಾಗ ಏನು ಮಾಡ್ತೀವಿ ಅಂತ ಅಂದರೆ ಈ ಒಂದು ಕೇಸ್ ಒಳಗೆ ರಿಮೆಂಬರ್, ಸೊ ಈ ರೀತಿ ಒಂದು ಥಿನ್ ಲೇಯರನ್ನು ತಗೋತೀವಿ. ಸೊ ಇಲ್ಲೊಂದು ಎರಡು ವಿತ್ ಅಡ್ಸಾರ್ಬೆಂಟ್ ನಾವಿಲ್ಲಿ ಮಿಕ್ಸ್ ಮಾಡಿ ಇಲ್ಲಿ 2 ಡ್ರಾಪ್ ಹಾಕಿದಾಗ ಸೊ 2 different ಪ್ಲೇಸಸ್ ಅಂತ ಇದೆ, ಹೌದಾ. ಸೊ ಟು ಚೆಕ್ ದ ಇಂಕ್ ಯೂಸ್ಡ್ ಎಟ್ 2 different ಪ್ಲೇಸಸ್ ಅಂದರೆ ಯಾವ ಡಿಫ್ರೆಂಟ್ ಪ್ಲೇಸಸ್ ಇದೆಯಲ್ಲ ಅದನ್ನು ಒಂದು ಕಡೆ ಹಾಕೋದು, ಇನ್ನೊಂದು ಕಡೆ ಹಾಕೋದು. ಸೊ ದ್ಯಾಟ್ ಥಿನ್ ಲೇಯರ್ ಕ್ರೊಮ್ಯಾಟೋಗ್ರಫಿ ಇಸ್ ದ ಆನ್ಸರ್ ಡಿಪೆಂಡಿಂಗ್ ಆನ್ ದ ಪರ್ಟಿಕ್ಯುಲರ್ ಇಂಕ್ ಮೂವ್ಮೆಂಟ್. ಸೊ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಅಂದರೆ ಈಸಿಲಿ ವಿಚ್ ಕ್ಯಾನ್ ಬಿ identified whether it is used 2 different inks or not. ಯಾಕಂದರೆ different inks will have different adsorbing capacity. So thin layer chromatography is the answer. Principle involved in the paper chromatography ಅಂತ ಕೇಳ್ತಾರೆ. ಸೊ ಪೇಪರ್ ಕ್ರೊಮ್ಯಾಟೋಗ್ರಫಿ ಒಳಗೆ ಏನಾಗ್ತದೆ, ಇನ್ ಪೇಪರ್ ಕ್ರೊಮ್ಯಾಟೋಗ್ರಫಿ ರಿಮೆಂಬರ್ ಸಪರೇಷನ್ ಆಫ್ ದ ಕಂಪೋನೆಂಟ್ಸ್ ಆಫ್ ದ ಮಿಕ್ಸ್ಚರ್ ಡಿಪೆಂಡಿಂಗ್ ಅಪಾನ್ ದೇರ್ ಪಾರ್ಟಿಷನಿಂಗ್ ಬಿಟ್ವೀನ್ ವಾಟರ್ ಹೆಲ್ಡ್ ಇನ್ ದ ಸ್ಟೇಷನರಿ ಫೇಸ್ ಆ್ಯಂಡ್ ದ ಲಿಕ್ವಿಡ್ ಪ್ರೆಸೆಂಟ್ ಇನ್ ದ ಮೊಬೈಲ್ ಫೇಸ್. ಸೊ ನಿಮಗೆ 2 ಗೊತ್ತಿದೆ, ಹೌದಾ. ಸೊ ಸ್ಟೇಷನರಿ ಫೇಸ್ ಇರ್ತದೆ ಮತ್ತು ಮೊಬೈಲ್ ಫೇಸ್ ಇರ್ತದೆ. ಸೊ ಮೊಬೈಲ್ ಫೇಸ್ ಇರ್ತದೆ. ಸೊ ಸ್ಟೇಷನರಿ ಫೇಸ್ ಮೇಲೆ ಇರುವಂಥ ಕಂಪೌಂಡ್ ಮತ್ತು ಮೊಬೈಲ್ ಫೇಸ್ ಮೇಲೆ ಇರುವಂಥ ಕಂಪೌಂಡಿಗೆ ಡಿಫರೆಂಟ್ ಪಾರ್ಟಿಷನ್ ಕೆಪಾಸಿಟಿ ಇರ್ತದೆ. ಹೆನ್ಸ್ ಬಿಕಾಸ್ ಆಫ್ ದ್ಯಾಟ್ ರೀಸನ್ ರಿಮೆಂಬರ್ ಪಾರ್ಟಿಷನ್ ಕ್ರೊಮ್ಯಾಟೋಗ್ರಫಿ ಇಸ್ ದ ಆನ್ಸರ್. ಇದು ಈ ವರ್ಷ ಕೇಳೋದಿಲ್ಲ, ಡೋಂಟ್ ವರಿ ಅಬೌಟ್ ದ್ಯಾಟ್. ವಾಟ್ ಇಸ್ ದ ಕರೆಕ್ಟ್ ಆರ್ಡರ್ ಆಫ್ ಡಿಕ್ರೀಸಿಂಗ್ ಸ್ಟೆಬಿಲಿಟಿ? ಭಾಳ ಇಂಪಾರ್ಟೆಂಟ್ ನೋಡಿ, ಸ್ಟೆಬಿಲಿಟಿ. ಸೊ ಕಾರ್ಬೋಕ್ಯಾಟಿಯಾನ್ ಸ್ಟೆಬಿಲಿಟಿ ಈಸ್ ಇನ್ಕ್ರೀಸ್ಡ್ ಬೈ ರಿಮೆಂಬರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್, ಹೌದಾ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. ಸೊ ಇದರಲ್ಲಿ ನೋಡಿ ಈ ರೀತಿ ಎಲೆಕ್ಟ್ರಾನ್ ಡೊನೇಟ್ ಆಗ್ತದ. ದ ಪ್ಲಸ್ ಆ ಇಫೆಕ್ಟ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಇದರಲ್ಲಿ ಪ್ಲಸ್ ಆ ಇಫೆಕ್ಟ್ ಇದೆ, ಹೌದಾ. ಸೊ ಇಲ್ಲಿ ನೋಡಿ ಇದು ಎಲೆಕ್ಟ್ರಾನ್ ಡೊನೇಟ್ ಮಾಡ್ತದೆ, ಇದು ಎಲೆಕ್ಟ್ರಾನ್ ಡೊನೇಟ್ ಮಾಡ್ತದ ಅಂತಂದರೆ ಇಲ್ಲಿರೋದು ರಿಮೆಂಬರ್ ಪ್ಲಸ್ ಆರ್ ಇಫೆಕ್ಟ್. ಸೊ OCS3ಗೆ ಇರೋದು ಪ್ಲಸ್ ಆರ್ ಇಫೆಕ್ಟ್ ಗೊತ್ತಿರಲಿ. ಸೊ ಯಾವಾಗ ಪ್ಲಸ್ ಆರ್ ಇಫೆಕ್ಟ್ ಇಲ್ಲಿ ಆಕ್ಯುಪೈ ಆಗ್ತದ ಅಂತಂದರೆ ಯಾವಾಗ ವೆನ್ ಇಟ್ ಈಸ್ ಅಟ್ಯಾಚ್ ಟು ಕಾರ್ಬೋಕ್ಯಾಟಿಯಾನ್. ರಿಮೆಂಬರ್ ವೆನ್ ಇಟ್ ಈಸ್ ಅಟ್ಯಾಚ್ ಟು ಕಾರ್ಬೋಕ್ಯಾಟಿಯಾನ್. ಇದು ಕಾರ್ಬೋಕ್ಯಾಟಿಯಾನಿಗೆ ಅಟ್ಯಾಚ್ ಇಲ್ಲ. ರಿಮೆಂಬರ್ ಇಲ್ಲಿಂದ ಎಲೆಕ್ಟ್ರಾನ್ ಡೊನೇಟ್ ಮಾಡಿದ್ರು ಕೂಡ ದರ್ ಇಸ್ ನೋ ಯೂಸ್, ಡಿಲೋಕಲೈಸೇಷನ್ ಇಸ್ ನಾಟ್ ಪಾಸಿಬಲ್. Because of that reason what happens is this oxygen will now start attracting the electron. Remember this we call it as minus ಆ effect of this. ಭಾಳ ಇಂಪಾರ್ಟೆಂಟ್, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಇರೋದು ಮೈನಸ್ ಆ ಇಫೆಕ್ಟ್, ಇದರಲ್ಲಿ ಇರೋದು ಪ್ಲಸ್ ಆರ್ ಇಫೆಕ್ಟ್. ಬಿಕಾಸ್ ಆಫ್ ದಿಸ್ ಪ್ಲಸ್ ಆರ್ ಇಫೆಕ್ಟ್ ರಿಮೆಂಬರ್ ದಿಸ್ ವಿಲ್ ಬಿಕಮ್ ಮೋರ್ ಸ್ಟೇಬಲ್. ಸೆಕೆಂಡ್ ಒನ್, ದೆನ್ ಫಸ್ಟ್ ಒನ್ ವಿಲ್ ಬಿ ಮೋರ್ ಸ್ಟೇಬಲ್, ದೆನ್ ಥರ್ಡ್ ಒನ್ ವಿಲ್ ಬಿ ಮೋರ್ ಸ್ಟೇಬಲ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫಸ್ಟ್ ಒನ್, ವೆರಿ ಇಂಪಾರ್ಟೆಂಟ್. ಸೊ ಪ್ಲಸ್ ಆರ್ ಇಫೆಕ್ಟ್ ಎಲ್ಲಿ ಬರ್ತದೆ, ಮೈನಸ್ ಆ ಇಫೆಕ್ಟ್ ಎಲ್ಲಿ ಬರ್ತದೆ ಅನ್ನೋದು ಕರೆಕ್ಟಾಗಿ ಗೊತ್ತಿರಲಿ. 9th ಕ್ವಶನ್ ಆನ್ಸರ್ ಈಸ್ ಫಸ್ಟ್ ಒನ್. ಕರೆಕ್ಟ್. IUPAC ನೇಮ್ ಆಫ್ ದ ಫಾಲೋವಿಂಗ್ ಕಂಪೌಂಡ್. IUPAC ನೇಮ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ಮಾಡಬೇಕು ಅಂತ ಏನು ಮಾಡಬೇಕು, C2H5 ಅನ್ನು ಸ್ವಲ್ಪ ಎಲಾಬ್ರೇಟ್ ಆಗಿ ಬರ್ಕೊಳ್ಬೇಕು. ಸೊ ಫಾರ್ ಎಕ್ಸಾಂಪಲ್ ನೋಡಿ CH3CH CC ಈ ರೀತಿ ಬರೀತೀನಿ ನಾನು. ಸೊ CC, ಓಕೆ. ಸೊ CH3. ಈಗ ನಾವು ಇದನ್ನು ನೇಮಿಂಗ್ ಮಾಡಿದರೆ 1 2 3 4 5 6 ಲಾಂಗ್ ಚೈನ್, ಹೌದಾ. 3 4 ಡೈಮಿಥೈಲ್ ಹೆಕ್ಸೇನ್ ಇಸ್ ದ ಆನ್ಸರ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 10th one B. 11th one, in which of the following compound carbon marked asterisk sign expected to have greater positive charge? ಗ್ರೇಟರ್ ಪಾಸಿಟಿವ್ ಚಾರ್ಜ್ ಅಂತಂದರೆ ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ನೋಡಿ. ಇದರೊಳಗೆ ಯಾವುದು ವಿಚ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂದರೆ ವಿಚ್ ಈಸ್ ಮೋರ್ ಪವರ್ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್, that will have more negative, which means this chain will have more positive, ಹೌದಾ. ಹಾಗೆ ನೋಡ್ತಾ ಹೋದಾಗ ರಿಮೆಂಬರ್ ದಿಸ್ ಈಸ್ ಹ್ಯಾವಿಂಗ್ ಮೋರ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಫಸ್ಟ್ ಒನ್. ಯಾಕಂದರೆ ಇದ್ರ ಮೇಲೆ ಡೆಲ್ಟಾ ಪಾಸಿಟಿವ್ ಚಾರ್ಜ್ ಸ್ಟ್ರಾಂಗ್ ಆಗಿ ಬರ್ತದೆ. ಸೊ 11th ಕ್ವಶನ್ ಎ ಇಸ್ ದ ಆನ್ಸರ್. 12th one, ionic species are stabilized by dispersal of charge. Which of the following carboxylate ion is more stable? ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಕಾರ್ಬಾಕ್ಸಿಲೇಟ್ ಅಯಾನ್ ಈಸ್ ಮೋರ್ ಸ್ಟೇಬಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಕಾರ್ಬಾಕ್ಸಿಲೇಟ್ ಅಯಾನ್ ಮೋರ್ ಸ್ಟೇಬಲ್ ಯಾವಾಗ ವೆನ್ ದೆರ್ ಈಸ್ ಅ ರೆಸೋನೆನ್ಸ್. ದೆನ್ ಯು ಹ್ಯಾವ್ ಟು ಸಿ ರೆಸೋನೆನ್ಸ್ ವಿಲ್ ಬಿ ಸಪೋರ್ಟೆಡ್ ಬೈ ವಾಟ್? ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಹೌದಾ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆ್ಯಂಡ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂತ ನೋಡಿದಾಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ವಿಲ್ ಸ್ಟೆಬಿಲೈಸ್ ದ ರೆಸೋನೆನ್ಸ್. ರಿಮೆಂಬರ್ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇನ್ಕ್ರೀಸಸ್ ದ ರೆಸೋನೆನ್ಸ್. ಸೊ ಇದು ನೋಡಿ ಎಲೆಕ್ಟ್ರಾನ್ ಡೊನೇಟಿಂಗ್ ಇದೆ, ಇದಂತೂ ಆನ್ಸರ್ ಆಗೋದಿಲ್ಲ. ಇದು ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇದೆ, ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇದೆ, ಬಟ್ ಫ್ಲೂರಿನ್ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ಇದೆ. ಸೊ ಫ್ಲೂರಿನ್ 2 ಇರೋದು ಇದು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ವಿಲ್ ಬಿ 4th one. ಯಾಕಂದ್ರೆ ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇರೋದಕ್ಕೆ ಎಲೆಕ್ಟ್ರಾನ್ ವಿಲ್ ಬಿ ಶೋನ್ ಲೈಕ್ ದಿಸ್. ರಿಮೆಂಬರ್ ಎಲೆಕ್ಟ್ರಾನ್ ಈ ರೀತಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಬಿಕಾಸ್ ಆಫ್ ದಟ್ ರೀಸನ್ ರಿಮೆಂಬರ್ ದ ರೆಸೋನೆನ್ಸ್ ವಿಲ್ ಬಿ ದೇರ್. ರೆಸೋನೆನ್ಸ್ ವಿಲ್ ಮೇಕ್ ದಿಸ್ ಅಯಾನ್ ಸ್ಟೇಬಲ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 4th one.
13th, electrophilic addition reaction proceeds in 2 steps. The first step involves the addition of electrophile. Name the type of intermediate formed in the first step of the following addition reaction. ಇಲ್ಲಿ ನೋಡಿ, ಸೊ CH3 ಇದೆ, CH ಇದೆ, ಡಬಲ್ ಬಾಂಡ್ CH2 ಇದೆ, ಪ್ಲಸ್ H ಪ್ಲಸ್ ಅಟ್ಯಾಕ್ ಆಗ್ತದೆ. ಇದು H ಪ್ಲಸ್ ಅಟ್ಯಾಕ್ ಆಗಬೇಕು ಅಂತ ಅಂದರೆ ಇಲ್ಲಿ 2 ವೇಸ್, ಹೌದಾ? ಒಂದು ಇದರ ಮೇಲೆ ಅಟ್ಯಾಕ್ ಆಗಿ ಇಲ್ಲಿ ನೆಗೆಟಿವ್ ಚಾರ್ಜ್ ಬರುವಂಥದ್ದು, ಸಾರಿ, ಯಾಕಂದರೆ electron get displaced to this C so that it will attract electropositive H plus ion. ಸೊ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬರ್ತದೆ, ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು ಅಂದರೆ ಇದು ಪ್ರೈಮರಿ ಕಾರ್ಬೋಕ್ಯಾಟಿಯೋನ್ ಆಯಿತು, ಪ್ರೈಮರಿ ಕಾರ್ಬೋಕ್ಯಾಟಿಯೋನ್ ಆಯಿತು. ಇದೇ ಇನ್ನೊಂದು ರೀತಿ ತೊಗೊಂಡ್ರೆ CH3 CH ಡಬಲ್ ಬಾಂಡ್ CH2, ಸೊ H plus attack on this carbon so that this carbocation, this is secondary carbocation. ಸೊ ಸೆಕೆಂಡರಿ ಕಾರ್ಬೋಕ್ಯಾಟಿಯೋನ್ ಅಂತಂದರೆ ಪ್ರೈಮರಿ ಕಾರ್ಬೋಕ್ಯಾಟಿಯೋನಿಗೆ ಕಂಪೇರ್ ಮಾಡಿದರೆ ಯಾವುದು ಸ್ಟೇಬಲ್ ಅಂತ ನೋಡಿದರೆ ಸೆಕೆಂಡರಿ ಇಸ್ ಮೋರ್ ಸ್ಟೇಬಲ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸೆಕೆಂಡರಿ ಕಾರ್ಬೋಕ್ಯಾಟಿಯೋನ್. 14th one, covalent bond can undergo fission in 2 different ways. The correct representation involved in the heterolytic fission of CH3Br. Heterolytic fission of CH3Br. ಓಕೆ, ಹೆಟ್ರೋಲಿಟಿಕ್ ಫಿಷನ್ ಆಫ್ CH3Br ಅಂತ ಅಂದರೆ ಇಲ್ಲಿ ನೋಡ್ಕೊತಾ ಹೋಗಿ. ಸೊ ಹೆಟ್ರೋಲಿಟಿಕ್ ಫಿಷನ್ ಆಗಬೇಕು ಅಂತ ಅಂದರೆ ಯಾವಾಗಲೂ ರಿಮೆಂಬರ್ Br ಇಸ್ ಮೋರ್ ಎಲೆಕ್ಟ್ರೋನೆಗೇಟಿವ್, CH3 ಇಸ್ ಎಲೆಕ್ಟ್ರೋಪಾಸಿಟಿವ್, ಹೌದಾ? ಸೊ ಅಂದರೆ ಈ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ಎಲ್ಲಿ ಹೋಗ್ಬೇಕು, ಇದು Brಗೆ ಹೋಗ್ಬೇಕು, ಹೌದಾ? Brಗೆ ಹೋಗ್ಬೇಕು. ಹಾಗಾದ್ರೆ ಕರೆಕ್ಟ್ ಯಾವ್ದಾಗ್ತದೆ? ಸೊ ಆನ್ಸರ್ ಫಾರ್ ದಿಸ್ ಇಸ್ ಸೆಕೆಂಡ್ ಒನ್. ರಿಮೆಂಬರ್, ಆನ್ಸರ್ ಫಾರ್ ದ 14th ಕ್ವಶನ್ ಈಸ್ ಬಿ. 15th question, the addition of HCl to alkene makes 2 steps. First step is the attack of H plus. So H plus to this portion which can be shown as. Always remember, H plus attack ಆಗ್ತದ ಅಂತ ಅಂದರೆ ಇದು ಎಲೆಕ್ಟ್ರಾನ್ ರಿಚ್, ಹೌದಾ? ಎಲೆಕ್ಟ್ರಾನ್ ರಿಚ್ ಇಂದ ಇಲ್ಲಿಗೆ ಆರೋ ಮಾರ್ಕ್ ಬರಬೇಕು, ಆಲ್ವೇಸ್ ಗೊತ್ತಿರಲಿ. ಇದು ಕರೆಕ್ಟ್ ಆದ ಸ್ಟೆಪ್, ಎಲೆಕ್ಟ್ರಾನ್ ರಿಚ್ ಇಂದ ಇಲ್ಲಿ ಆರೋ ಮಾರ್ಕ್ ಬರಬೇಕು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ ಬಿ. assertion reason ನೋಡ್ತಾ ಹೋಗಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನೋಡಿ, ಫಸ್ಟ್ ಒನ್, ಸಿಂಪಲ್ ಡಿಸ್ಟಿಲೇಷನ್ ಕ್ಯಾನ್ ಬಿ ಯೂಸ್ ಟು ಸಪರೇಟ್ ದ ಮಿಕ್ಸ್ಚರ್ ಆಫ್ propan 1-ol 9756 liquids with difference of more than 20 degrees Celsius and in their boiling point can be used to separate steam distillation. So this is also correct. So steam distillation use ಮಾಡ್ತೀವಿ because of this reason is correct. So the answer for this question is remember first one. Energy of resonance hybrid is equal to average of energies of all canonical form ಅಂತ ಇದೆ, ನೆನ್ಪು ಮಾಡ್ಕೊಳ್ಳಿ. Energy of the resonance hybrid is remember always equal to sum of energies of canonical structure. So equal to average is wrong. So A is wrong. Resonance hybrid cannot be represented by a single structure. Right, single structure. It is correct. Resonance hybrid cannot be represented by a single structure. Okay. So hence A is not correct. R is correct. Fourth one is the answer. Pent 1-ene, pent 2-ene are position isomers. Position isomers differ in the position of the functional group of the substituent. Correct? ನೋಡಿ, ಫಂಕ್ಷನಲ್ ಗ್ರೂಪ್ ಡಬಲ್ ಬಾಂಡ್ ಇಲ್ಲಿ ಹಾಗೆ ನೋಡಿದರೆ, ಸೊ ಈನ್ ಇದೆ, 1-ene ಇದೆ, 2-ene ಇದೆ, ಸೊ ಬೋತ್ ಆರ್ ಕರೆಕ್ಟ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ದೆನ್ 19th, all the carbon atoms in CS2 CS2 are sp2 hybridized. ಕರೆಕ್ಟಾ? ನೋಡಿ, ಇದು sp2 ಕರೆಕ್ಟು, ಇದು sp2 ಕರೆಕ್ಟು, ಬಟ್ ಇದೇನಿದು sp3, ಯಾಕಂದ್ರೆ sp ಯಾಕೆ? ಬಿಕಾಸ್ ಆಲ್ವೇಸ್ ರಿಮೆಂಬರ್ ಕಾರ್ಬನ್ ಸರೌಂಡೆಡ್ ಬೈ, ಸೊ 2 pi bonds ಆರ್ ಆಲ್ವೇಸ್ sp, ಹೌದಾ? ಇಲ್ಲಿ ನೋಡಿ, ಒಂದು ಕಡೆ ಒಂದು ಡಬಲ್ ಬಾಂಡ್ ಅಂದರೆ ಇದರಲ್ಲಿ 1 ಸಿಗ್ಮಾ 1 pi, ಇದರಲ್ಲಿ 1 ಸಿಗ್ಮಾ 1 pi, ಹೌದಾ? ಸೊ this is sp3 hybridized, so assertion is not correct. In this molecule all the carbon atoms are attached to each other with a double bond is correct. Double bond hoda correct, but A is not correct. So the answer for this question is fourth one. Sulfur present in the organic compound can be estimated quantitatively by Carius method. Correct. Halogen agli athwa sulfur agli we can calculate by Carius method. Correct. Sulfur is separated easily from the other atoms in the molecules and get precipitated in the light yellow solid. Wrong, remember. Actually Carius method alli ಏನು ಆಗ್ತದೆ? ಸೊ Carius method ಅನ್ನು ನೆನಪು ಮಾಡ್ಕೊಳ್ಳಿ. ಸೊ Carius method ಅಲ್ಲಿ ಸಲ್ಫರ್ ಗೆಟ್ ಆಕ್ಸಿಡೈಸ್ ಟು ಸಲ್ಫ್ಯೂರಿಕ್ ಆಸಿಡ್ S2SO4. S2SO4 ಅನ್ನು ವಿ ಮೇಡ್ ಟು ರಿಯಾಕ್ಟ್ ವಿತ್ ರಿಮೆಂಬರ್, ಸೊ ಬೇರಿಯಂ ಸಲ್ಫೇಟ್, ಹೌದಾ? ಬೇರಿಯಂ ಕ್ಲೋರೈಡ್ ಅನ್ನು ಆ್ಯಡ್ ಮಾಡ್ತೀವಿ, ಬೇರಿಯಂ ಕ್ಲೋರೈಡ್ ಆ್ಯಡ್ ಮಾಡಿ BaSO4 ಆಗ್ತದೆ. BaSO4 ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಆರ್ ಈಸ್ ರಾಂಗ್, ಎ ಈಸ್ ಕರೆಕ್ಟ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಫೋರ್ತ್ ಒನ್.
components. Last question in this exemplar series, components of mixture of red and blue inks can be separated by distributing the components between stationary and mobile phase in paper chromatography. ಸೊ ದಟ್ ಈಸ್ ಕರೆಕ್ಟ್. ಯಾಕಂದ್ರೆ ಪೇಪರ್ ಕ್ರೊಮ್ಯಾಟೋಗ್ರಫಿಯನ್ನು ಯೂಸ್ ಮಾಡ್ತೀವಿ. ಯಾಕಂತಂದ್ರೆ ಸೊ ಪೇಪರ್ ಕ್ರೊಮ್ಯಾಟೋಗ್ರಫಿ ಇಸ್ ದ ಒನ್ ವಿಚ್ ಇಸ್ ಯೂಸ್ ಟು ಕ್ಯಾಲ್ಕುಲೇಟ್ ವೆರಿ ಸ್ಮಾಲ್ ಕಂಪೋನೆಂಟ್ಸ್. ಸೊ ಬಹಳ ಕಡಿಮೆ ಕಂಪೋನೆಂಟ್, ಟ್ರೇಸ್ ಕ್ವಾಂಟಿಟಿ ಏನಾದರೂ ಇತ್ತಂದ್ರೆ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ನಾವು ಪೇಪರ್ ಕ್ರೊಮ್ಯಾಟೋಗ್ರಫಿಯನ್ನು ಯೂಸ್ ಮಾಡ್ಬೋದು. ಸೊ ಕಲರ್ಡ್ ಕಂಪೋನೆಂಟ್ ಆಫ್ ಇಂಕ್ ಮೈಗ್ರೇಟ್ at different rates because of paper selectively retains different components. This is also correct. This is the principle of this particular method, remember. So the answer for this question is first one. So this R is the correct explanation for assertion. So this is about 21 questions of exemplar. ನಾನು ಆಲ್ರೆಡಿ ಹೇಳಿರುವ ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೇಸಿಕ್ ಪ್ರಿನ್ಸಿಪಲ್ಸ್ ಇಂದ ಬೇಸಿಕ್ ಪ್ರಿನ್ಸಿಪಲ್ಸ್ ಅನ್ನು ಮಾತ್ರ ಡಿಸ್ಕಸ್ ಮಾಡೋಣಂತೆ. ಡಿಲೀಟೆಡ್ ಸಿಲೆಬಸ್ ಅನ್ನು ನೀಟ್ ಮತ್ತು CET ಇಬ್ಬರಿಗೂ ಕೂಡ ಹೆಲ್ಪ್ ಆಗ್ತದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.